ಸುಟ್ಟವ್ರಿ ಇವತ್ತು ಶೆಲ್ಲ ಯಾರು ಸುಡ್ತಾವ್ ನೀವ ವಿಚಾರ ಮಾಡ್ರಿ ಶೆಲ್ಲ ಅವನು ಸುಡಲ್ಲ ಇಲ್ಲಿ ನಮ್ಮ ಹತ್ತಿರ ಶೆಲ್ಲ ಸುಡೋದು ನಿಂದ ಬ್ಯಾಟ್ರಿ ಲೋ ಆಗೋದು ನಿಂದ ಎಲ್ಲ ನಿಂದ ಆ ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗ್ಬೇಕಾದ್ರೆ ಬೋರ್ಡ್ ಬೇಕು ನಂದ ಇಲ್ಲ ಐತೆ ಅದ ಸಮಯ ಅಂದ್ರೆ ಒಂದು ಮಾತಾಡ್ಕೊತ ಹೋಗಬೇಡ ಇಲ್ಲದು ಒಂದು ಹೆಚ್ಚು ಡ್ಯೂಟಿ ಆತಂದ್ರೆ ಶೆಲ್ಲ ಸುಡು ನಿನ್ನುವ ಟಂಕನ ಕಾಲ್ ಬೇರೆ ಇವ ವಿಷಯನ ಗತ್ತತಿ ಏನೇನು ಹೇಳತ್ತೇನ ಇರ್ಲಿ ಭಾಳ ಗುದಮುರಿಗೆ ಅಂದ್ರೆ ಹಂಗಿಲ್ಲ ತಳ ಬಿಟ್ಟಾರಲ್ಲ 3 ಮಂದಿಗೆ ಮಾತಾಡು ಮಾತ ಇಲ್ಲವ ನಾ ಏನು ಮೊದಲು ನಿನಗೇನು ಒನಪೋರ್ತ್ರಿ ಅಂದನೇನು ಇಲ್ಲ ನಿನಗೆ ಐ ಲವ್ ಯು ಅಂದನೇನು ಬಾಯಿ ಐತಿ ಏನೋ ಬಾಟಾ ಕಂಪನಿ ಐತಿವ ಕಂಬೋಗಿ ಅವ್ರದ್ದು ಕೆರು ಹಚ್ಚಿ ತಿಕ್ಕತ್ತೀವ ನಾಲ್ಗೆ ಗಡ್ಡಿಗೆ ಮತ್ತೆ ಚಾಲು ಮಾಡ್ಯಾನ ನಾವು ಜಿಂಗ್ರಿ ಬಿಡ್ಲಿ ಅಂತ ಹೇಳಿ ತಮ್ಮ ಇದು ಒನಪೋರ್ತ್ರಿ ಯಾವಾಗ ಬತ್ರಿ ಈ ಕಡೆ ಸುದ್ದಿಪ್ಪ ಇದೆ ನೀರ ನಿರಾಕಾರದಾಗಿ ಒನಪೋರ್ತ್ರಿ ಇತ್ತನಿದೆ ನೀ ಹೇಳ್ತೀವ ಹೇಳ್ತಾನು ಅದಕ್ಕೆ ಶಾನೆ ಭಾಳದನ್ರಿ ಹುಡುಗ ಒಟ್ಟು ಪರಮಾತ್ಮನದಿಂದ ಜಗ ಹುಟ್ಟೈತಿ ಪರಮಾತ್ಮ ಹೆಂಗದಾನಂತ ನಾವು ಕೇಳಿವ ಪರಮಾತ್ಮಗ ಶರೀರ ಇಲ್ಲತ್ರಿ ಒಟ್ಟ ಶರೀರ ಇಲ್ಲ ಒಮ್ಮೆ ಹೇಳ್ತಿ ಒಮ್ಮೆ ಹೇಳ್ತಿ ಶರೀರ ಅವಂಗ ಇಲ್ಲ ಒಮ್ಮೆ ಹೇಳ್ತಿ ಪರಮಾತ್ಮ ಮತ್ತು ವೀರಭದ್ರನ ಹುಟ್ಸ್ಯಾನು ಇನ್ನು ಅವನು ತಯಾರು ಮಾಡ್ಯಾನು ಇವನು ತಯಾರು ಮಾಡ್ಯಾನ ಅಂತ ಹೇಳ್ತಿ ಶರೀರ ಇಲ್ಲದ ಹೆಂಗ ತಯಾರು ಮಾಡಿದ ಅವನ ಬಾಯಿಗೆ ಏನು ಬರ್ತೈತಿ ಅದ ಖರೆ ಅದು ಹೆಂಗೆ ನಡೆದದ ಗೊತ್ತೇನ್ರಿ ಹಾದಿ ದಾಂಡಿಗೆ ಒಂದು ಹುಡುಗ ಕೂತಿತ್ತ ಹೇಸ್ಕಿ ಮಾಡ್ಲಾಕ ಹುಡುಗ ಅಲ್ಲ ಇದು ಏನು ಡಬ್ಬ ಬರ್ಸತ್ತಿದ ಕಂಬೋಗಿ ಸುರಪ್ಪ ಇದ ಕೂತಿತ್ತು ಹೊರಗಡೆ ಹಾದಿ ದಾಂಡಿಗೆ ಹೊರ ಕಡೆ ಕೂತಿದ್ದತ್ತ ಕುಂಡ್ರಬೇಕಾದ್ರ ಹಂಗ ಇದ್ದಿದ್ದಿಲ್ಲ ಅದ್ರ ದಗದ ಹೆಂಗ ಮ್ಯಾಗ ಕಡ್ಲಿ ಕಾಳು ತಿತ್ತಿದ್ದತ್ತ ಕೆಳಗ ಹೇಲ್ತಿದ್ದತ್ತ ನಿಮ್ಮಂತ ಹಿರಿಯ ಹಾದು ನಡೆದಿದ್ದತ್ತ ಹಾದಿ ದಂಡಿಗೆ ಹಿರಿಯಾರು ಹೊಂಟಿದ್ರ ಅವ್ರ ಅಂದ್ರತ್ತ ಏನತ್ತಾರು ಏನೋ ತಮ್ಮ ಸುರೇಶ ಒಂದು ತಿನ್ನೋದ್ರೆ ಮಾಡ ಒಂದು ಮಾಡುದ್ರೆ ಮಾಡ ಯಾವ್ದ್ರಿ ಒಂದು ಮಾಡ್ಲ ಅವಾಗ ಇವ್ ಏನ್ ಅನ್ಬೇಕ್ರಿ ಸುರಪ್ಪ ಏನತ್ತಾನು ಮತ್ತ ಮ್ಯಾಗ ಕಾಳು ಹಾಕೊಂಡ್ಲೆ ತೆಳಗ ಹಿಟ್ಟು ಬೀಳೋದರ್ಲಿ ಅಂದತಿವ್ ಮ್ಯಾಗ ಕಾಳು ಹಾಕಂಟ್ಲೆ ತೆಳಗ ಹಿಟ್ಟು ಬೀಳೋದೆ ಅವಾಗ ಅವ್ರ ಹಿರಿಯಾರ ಅಂದ್ರತ್ತ ಏನತ್ತ ಹಿಟ್ಟು ಬೀಳೋದು ಬೀಳಾಕ ಹತ್ತೈತಿ ತಮ್ಮ ಯಾಕೋ ಜರ ದಮ ಬೀಳೈತಿ ಹೊಳ್ಳಿ ತಿರುಗಿ ಹಾಕಿ ನಡು ಸಣ್ಣ ಬೀಳತೈತಿ ಅಂದ್ರತ್ತ ಹಿಂಗ ತಿರುಗಿ ಹಾಕತಿ ಅವಂಗ ಹಂಗ ಏನು ಮಾತಾಡ್ತೈತಿವೋ ಏನು ಹೇಳ್ತೈತಿವೋ ಏನು ಕೇಳ್ತೈತಿವೋ ನಾ ಪ್ರಶ್ನೆಗೆ ಉತ್ತರ ಪಕ್ಕ ಬಿಡುಗಡೆ ಆಗಿಲ್ಲೋ ತಮ್ಮ ಸುರಪ್ಪ ಅವ ಹೇಳ್ಯಾನ್ರಿ ಏನಂತ ಹೇಳಿ ಸರ್ಪದ ಹೆಸರು ಏನಾತ್ ನಾವು ಕೇಳಿವ ಕಿಂಡಾಳ ಅಂತ ಹೇಳಿ ಸರ್ಪದ ಹೆಸರಾತ್ ನೀ ಹೇಳ್ದಿ ನಿಂದು ಪುರಾಣ ತಂದಿಡ ಟೇಜಕ್ ಯಾವ ಚರಿತ್ರೆ ಓದೈತಿ ನೋಡು ಅದನ್ನ ತಂದ ಟೇಜ್ ಕೇಳ ನಂದು ಇದ ಪುರಾಣ ಐತೆ ಅಂತ ಹೇಳಿ ಲೇಖಿ ಕೊಟ್ಟ ಹಾಡ್ಕಿ ಜರ್ ಕರ್ತ ಕಿಂಡಾಳ ಅನ್ನುವಂತ ಸರ್ಪ ಇದ್ದಿರ್ಲಿಕ್ಕಂದ್ರ ಊರಿಗೆ ಹೋಗ್ಲಾಕ ಬಸ್ ಚಾರ್ಜ್ ಕೊಡಂಗಿಲ್ಲ ಮೊದಲಿದ ನಿನ್ನ ತಲೆಯಾಗಿರ್ಲಿ ಬಿರಿ ಆದಿತ್ತು ಹಿಂದಗಡೆ ಯಾವಾರ ನಡಿಲ್ರಿ ಎಟ್ಟು ಗಾಯಗೆ ತೆಟ್ಟು ಮಲಾಮ್ ಹಚ್ಚಬೇಕು ಬಾಡಿ ಹಿಡದ ಪದ ಹಾಡೋ ದಾಸ ನಿನಗ ಯಾವ ಕೊಟ್ಟಾನ ಉಪದೇಶ ನಿನಗ ಯಾವ ಕೊಟ್ಟಾನ ಉಪದೇಶ ಕೇಳಿದವ್ರ ನಿನ್ನ ಹಾಡಿಗಂತ ದಾಸರಕ್ಕಿಂತ ಹೋಗಿ ಹುಡುಗ ದಾಸರಕ್ಕಿಂತ ಹಾಡುವುದು ಅಲ್ಲಪ್ಪ ನಿನ್ನ ಕೆಲಸ ಹಾಡುದ ಬಿಟ್ಟ ಹಮಾಲಿ ಮಾಡೋದು ಲೇಸ ಹಾಡುದ ಬಿಟ್ಟ ಕೂಲಿ ಮಾಡೋದು ಲೇಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳಾವ ಎಟ್ಟ ನಡೆಸಿದ್ವು ಬ್ಯಾಸ ನಮ್ಮ ಮುಂದ ಎಟ್ಟ ನಡೆಸಿದ್ವ ಬ್ಯಾಸ ಮಸಿಬಿನಾಳದಕ್ಕೆ ಎಟ್ಟ ನಡೆಸಿದ್ವ ಬ್ಯಾಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳಾವ ಎಟ್ಟ ನಡೆಸಿದ್ವು ಬ್ಯಾಸ ಅಂದಿಗಿ ಹೇಳೋ ಕೆರಿನೆಲೆ ಊರಾಗದ ಹೆಂಗ ಆದಿತ್ತ ಸೊಗಸ ಊರಾಗ ಅವಕ ಹೆಂಗ ಆದಿತ್ತ ಸೊಗಸ
ಮೂಗಿನ ವಾಸನೆ ಮುಕಳೇನ ಬಲ್ಲದು ಮುಲ್ಲಿ ಹೂವಿನ ವಾಸ ಘಮ ಘಮ ಮಲ್ಲೆ ಹೂವಿನ ವಾಸ ಕಾಂಬೋಗಿ ಹುಡುಗ ಮಲ್ಲೆ ಹೂವಿನ ವಾಸ ಸಿದ್ರಂಬೈರಿ ಗುರುವಿನ ಉಪದೇಶ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಏ ಕವಿಯ ಅಪ್ಪಣ್ಣ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಪದಕ ಒಮ್ಮೆ ಅಡಿಯ ನುಡಿಯ ಪ್ರಾಸ ಅಪ್ಪಣ್ಣ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಪದಕ ಒಮ್ಮೆ ಅಡಿಯ ನುಡಿಯ ನುಡಿಗೆ ಒಮ್ಮೆ ಅಡಿಯ ನುಡಿಯ ಏನು ಹೇಳ್ತಾ ನೋಡಿಪ್ಪ ಏನ್ ಹೇಳ್ತಾನು ಉಪ್ಪ ನೀರ ಉಣ್ಣುವ ವರತಿ ಅಲ್ಲ ಪತಿಗಿವಾದ ಹಕ್ಕಕ್ಕಿ ಗರತಿ ಅಲ್ಲ 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 ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಆವೃತ್ತಿ ಅಲ್ಲ ಕೊಳ್ಳಾಗ ತಾಳ್ಬೇಕ ಕಾಲಾಗ ಕಾಲುಂಗುರ ಬೇಕ ಹಣಿ ಮ್ಯಾಲ ಕೂಕುಮ ಬೇಕ ಕೈಯಾಗ ಹಸಿರು ಬಳಿ ಬೇಕ ಇವೆಲ್ಲ ಇಟ್ಟಂತ ಮಾಲಕ್ ನಾದನೆ ಅನಾಂಟ್ಲೆ ಜಗದಾಗ ಗಾಂಡ ದೊಡ್ಡವ ಇವನು ದಗದಾಗ್ಯದ್ರಿ ಒಟ್ಟು ಗಾಂಡ ದೊಡ್ಡವ ಜಗದಾಗ ಅತ ಹೇಳತ್ತೇನಪ್ಪ ಅಂದ್ರೆ ಇರ್ಲಿ ಮಾತಿಗೆ ಮಾತ ಕೊಟ್ಟ ಮುರಿದ ಮಾತಾಡಿದ್ರನ ಹಾಡ್ಕಿ ಅಗಲ ಅಂತ ತೆಗಂಡ್ಲೆ ಬಗಲ ಅಂತ ತೆಗದ್ರ ಅದು ಹಾಡ್ಕಿ ಅಲ್ಲ ನಾವಂದ ಕೇಳುದು ಗಂಡನೇ ಸರ್ವಸ್ವ ಗಂಡನೇ ದೇವ್ರೆ ಗಂಡ ಅಂದ್ರ ಗುರು ಗಂಡನೇ ಸರ್ವಸ್ವ ಅಂತ ಹೇಳತ್ತೇರಿ ಇರ್ಲಿ ತಮ್ಮ ಸುರೇಶ ಗಂಡ ದೊಡ್ಡವ ಅಂತ ಹೇಳ್ತೀಪ ಅಂದ್ರೆ ನಿನಗೊಂದು ಮಾತು ಹೇಳ್ತಾನೆ ಕೇಳು ಏನ ಇವತ್ತು ಗಂಡ ಅನ್ನುವಂತ ಶಬ್ದ ಮಾತಿಗೆ ಮಾತು ಮುರಿದು ಕೊಟ್ಟು ಹೋಗೋದೈತಿ ನಿಂದ ಗಂಡ ಇದ್ರ ಇರ್ಬೇಕಂತವ ಎಂತವ ಮಾಡಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕವ ಗಂಡ ಜಗದಾಗ ದೊಡ್ಡವ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವ್ರ ಕಣ್ಣು ಎತ್ತಿ ನೋಡ್ತಿದ್ದಂದ್ರೆ ಯಾಕೋ ಮಗನ ನನ್ನ ಹೆಣ್ತಿನ ಕಣ್ಣು ಎತ್ತಿ ನೋಡ್ತಿ ಅಂತ ಹೇಳಿ ಕೇಳ್ತಿರ್ಬೇಕ ಒಳಗ ವೈರಾಗ್ಯ ಇರ್ಬೇಕ ಸಿಟ್ಟಿರ್ಬೇಕು ಅದು ಖರಿಯದ ಗಂಡಪ್ಪ ಇದು ಕಂಬೋಗಿ ಗಂಡ ಈ ಗಂಡ ಬೇರೆ ಇದು ಗಂಡ ಮಾಡ್ಕೊಂಡ ಹೆಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗಾರೆ ಕೊಟ್ಟು ಬರೋ ಗಂಡಿದು ನೀ ಹೆಂಗ ನನ್ನ ಮೆಟ್ಟಿಗಸ್ತೀವ ನನ್ನ ತಂಗಳು ತುಕುಡಿಯ ಎಲ್ಲಿದು ತಂದು ಗಂಟು ಹಾಕಿರುತ್ತಾನ ಈ ಪರದೇಶನ ಅಲ್ಲೋ ಮೆಟ್ಟಿಗೆ ಹಚ್ಚೇನಿ ನನ್ನ ಹೇಳಿದಿ ಯಾವ ಜಾಗನಾಗ ಮೆಟ್ಟಿಗೆ ಹಚ್ಚಿನಿ ಗಂಡ ಎಲ್ಲಿ ಪುರಾಣ ಲೇಖಿ ಕೊಡ್ತಾನೆ ಕೇಳ ಕೌರವರು ಪಾಂಡವರು ಪಗಡಿ ಆಟ ಆಡ್ತಿದ್ರ ಕೌರವ್ರ ಕೈಯಾಗ ಪಾಂಡವರು ಸೋತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ್ರ ಪಾಂಡವ್ರ ಕೌರವ್ರ ಕೈಯಾಗ ಎಲ್ಲಾ ಸೋತಾಗ ಕೌರವ್ರೊಳಗ ದುರ್ಯೋಧನ ಧರ್ಮರಾಜಾಗ ಒಂದು ಮಾತು ಹೇಳ್ದ ಏನಂತ ಎಲ್ಲಾ ಸೋತನೆ ಅಂತ ಹೇಳ್ತಿ ನಿನ್ನ ಮನ್ಯಾಗ ಇನ್ನೂ ಒಂದು ಬೆಲೆ ಬಾಳುವ ವಸ್ತು ಐತಿ ಧರ್ಮ ಇನ್ನೂ ಒಂದು ಬೆಲೆ ಬಾಳುವ ವಸ್ತು ಐತಿ ಅದನ್ನ ತಂದ ಜರ್ಕರ ಪಗಡಿ ಆಟದೊಳಗೆ ಇಟ್ಟು ನೀ ಗೆದ್ದಿ ಅಂದ್ರ ಈಗ ಎಟ್ಟು ನೀ ಇಟ್ಟದ ಎಲ್ಲ ಸೋತದಿಲ್ಲ ಎಲ್ಲ ನಿನಗ ವಾಪಸ್ ಕೊಡ್ತಾನ ಅಂದ ದುರ್ಯೋಧನ ಕೊಟ್ಟು ಬಿಡ್ತಾನ ಅವಾಗ ಧರ್ಮರಾಜ ಅತ್ತಾನ ಏನತ್ತ ಎಲ್ಲಾರೇ ಸೋತನಿ ಏನೋ ಒಂದು ವಸ್ತು ಐತಿ ಅಂತ ಹೇಳ್ತಿ ಅಂದ್ರೆ ಏನದು ಯಾವ್ದೈತಿ ಹೇಳ ತಂದ ಹಸ್ತನ ಆಟದಾಗ ಅಂದ ಅವಾಗ ಹೇಳ್ತಾನ ದುರ್ಯೋಧನ ಧರ್ಮರಾಜ್ಯಾಗ ಏನತ್ತ ನಿನ್ನ ಮನ್ಯಾಗ ಬೆಲೆ ಬಾಳು ವಸ್ತು ಐತಿ ನಿನ್ನ ಹೆಣ್ತಿ ದ್ರೌಪದಿ ಅದಾಳ ಆಕಿನ ತಂದ ಹಚ್ಚ ಪಗಡಿ ಆಟದಾಗ ಅಂದ ಇವ್ ಕಂಬೋಗಿ ಗಂಡ ಹೇಳ್ತಾನು ಹೆಣ್ತಿನ ಮೆಟ್ಟಿಗೆ ಹಚ್ಚೇನ್ರಿ ನಾತ್ ಇವ್ ಹೇಳ್ತಾನ ಅವ ಧರ್ಮರಾಜ ದುರ್ಯೋಧನನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಪಗಡಿ ಆಟದೊಳಗಿಟ್ಟು ಏನ ಗಂಡ ಕಮ್ಮಿ ಅನ್ಬೇಕು ಹೆಚ್ಚು ಅನ್ಬೇಕು ಮನಿ ದೊಡ್ಡವ ಸರ್ಕಾರ ಇದ್ದೆ ಅಂದ್ರ ದೊಡ್ಡವ ಸರ್ಕಾರ ನೀ ಗಂಡ ಇದ್ದೆ ಅಂದ್ರೆ ಮಾಡ್ಕೊಂಡು ಹೆಣ್ತೀನಿ ಯಾಕೆ ಸೋತಿ ಹುಚ್ಚ ಗಂಡ ಅಂತ ಹುಚ್ಚ ಗಂಡ ತಿಂಗಳಿಗೆ ಎಮ್ಮೆ ಜೋಲಿ ಹೊಡಿಲಿ ಅದು ಮನ್ಯಾಗ ಯಾವ್ರೆ ಕಣ್ಣು ಎತ್ತಿ ನೋಡಿದ್ರೆ ಯಾಕೆ ನೋಡ್ತೀನಿ ನಾನು ಹೆಣ್ತೀನಿ ಅಂತ ಕೇಳ್ತತಿ ಅದ ಇದು ಶಾನ್ಯ ಗಂಡ ಅದಕ್ಕೆ ಜಕ್ಕಸ್ಲಾಕ್ ಕೊಟ್ಟಿ ಇಲ್ಲಿ ಅವನ ಕೈಯಾಗಕಿನ ಹೋದ ಇಲ್ಲಿ ಗಂಡ ಕಮ್ಮಿ ಆದಿ ಏನ ಇನ್ನೊಂದು ಮಾತ ದುಷ್ಟ ದುಶ್ಯಾಸನ ದ್ರೌಪದ ದೇವಿ ಸೀರಿ ಸೆಳಿತಿದ್ದ ಕೂಡಿದಂತ ಸಭಾದೊಳಗೆ 5 ಮಂದಿ ಗಂಡ್ರಿದ್ರಿ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ
ಶಾಂಡರಗತ್ತೆ ತೆಳಗ ಚೆಂಡ್ ಹಾಕಿ ಕೂತಾರೆ. ಯಾಕೋ ಮಗನ ನಾನು ಹೆಂಡತಿ ಸೀರೆ ಯಾಕೆ ಜಗತಿ ಅಂತ ಒಬ್ಬರೇ ಮಗ ಬಿಡಿಸ್ಕೊಂಡು ಬಂದರೇನು ಹೋಗಿ ತೆಳಗ ತಲೆ ಹಾಕಿ ಕೂತಾರ ಇವ್ರೆ. ಬಿಡಿಸ್ಕೊಂಡು ಬರ್ಬೇಕಾಗಿತ್ತಲ್ಲ ಮತ್ತ ಅವ್ರು ಯಾಕೆ ಬಿಡಿಸ್ಕೊಂಡು ಬಂದಿಲ್ಲ ಅದು ನಿಮಗೆ ತಿಳಿದಿಲ್ಲ. ಯಾಕಂದ್ರ ಜರ್ ಕರ್ತ 5 ಮಂದಿಯಾಗ ಒಬ್ಬ ಎದ್ದ ಯಾಕೋ ಮಗನ ನಾನು ಹೆಂಡತಿ ಸೀರೆ ಯಾಕೆ ಜಗತಿ ಯಾವ್ರಿ ಅಂದಿದ್ದಂದ್ರನ ಆಕಿನ ಬಿಡ್ತಿದ್ದ ಇವ್ರನ್ನ ಜಗತ್ತಿದ್ದವ ಅನಾಂಟ್ಲೆ ಸುಮ್ಮ ಕುಂಡ್ರಬೇಕಾಗ್ಯದ್ರಿ ತೆಳಗ ಚೆಂಡ್ ಹಾಕಿ ವಿಚಾರ ಮಾಡ್ರಿ. ಇನ್ನ ಕೊಳ್ಳಾಗ ತಾಳಿ ಕಾಲಾಗ ಕಾಲುಂಗ್ರ ಹಣಿ ಮ್ಯಾಲ ಕುಕುಮ ಇವೆಲ್ಲ ಇದ್ರ ಅಟ್ಟ ಮುಕ್ತಿ ಆಗ್ತೈತಿ ಅತ್ತ ಹೆಣ್ಣಿಗೆ. ಇವ ಇರ್ಲಿಕ್ಕ ಮುಕ್ತಿ ಆಗಂಗಿಲ್ಲತ್ತ. ಯಾವ ಪುರಾಣದೊಳಗ ಬರದದ ಅದನ್ನ ಹೇಳ. ರಾಮಾಯಣಿ ಹೇಳ್ತಾನೆ ಕೇಳಿ ನಿನಗ. ಶಬರಿ ಕೊಳ್ಳಾಗ ತಾಳಿಲ್ಲ, ಕಾಲಾಗ ಕಾಲುಂಗ್ರ ಇಲ್ಲ, ಹಣಿ ಮ್ಯಾಲ ಕುಕುಮ ಇಲ್ಲ, ಆಕಿನ ಯಾವ ಮಾಡ್ಕೊಂಡಿಲ್ಲ, ಆಕಿಗೆ ಯಾವ ಗಂಡುನೂ ಇಲ್ಲ. ಕೊಳ್ಳಾಗ ತಾಳಿರಲ್ದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ. ಅಲ್ಲಿ ಯಾವ ಗಂಡದನು ಗಂಡೋ ಏನ ನನ್ನ ಬಗಜಂಡು ಎಲ್ಲಿ ಅದೀನಿ ಗಂಡ ಅಂದ್ರೆ ನಿನ್ನ ತಟಕ ಬಿದ್ದಿತ್ತು ಕಂಬೋಗಿ ಅವ್ರದು ಸೋಮ ಅಟ ಯಾರೇ ಚೌವನಂಡ್ಲೆ ವಾವನ ದಗದ ಮಾಡಬೇಡ ನನ್ನ ಮುಂದ. ಜಿಂಗರ್ ಬಿಲಿ ಯಾವ ಪುರಾಣ ಸ್ವತಃ ನಿನ್ನ ಪರಮಾತ್ಮ ಸಹಿತ ಪಾರ್ವತಿಗೆ ಯಾವ ಪುರಾಣದೊಳಗೆ ಜಿಂಗರ್ ಬಿಲಿ ಅಂತ ಕರೆದಿಲ್ಲ. ನಾ ಎಲ್ರಿ ಆಧಾರ ಕಚ್ಚಿ ಜಿಂಗರ್ ಬಿಲಿ ಅಂತೇಳಿ ಯಾವ ಪುರಾಣದೊಳಗೆ ಐತಿ ಅಂತ ಕೇಳಿ ತಿಕ್ಕೊನಿ ಸುಮ್ಮ ಡಪ್ಪು ಟೇಜ್ ಮ್ಯಾಗಿಟ್ಟು ನಾಯಿ ಕುನ್ನಿಗತ್ಲೆ ಊರಿಗೆ ಹೋಗ್ಬೇಕಾಗ್ತದ. ಮಗಲ ಕಡ್ಡಿ ಮಾಡ್ಸತ್ಲ ನಾಯಿ ಕುನ್ನಿ ಕ್ವಾಯ್ ಅದನ್ನೊಳ ಸೀಟ್ ಹೋಗೋದು ಗೊಪ್ಪಾಗ್ಯದ. ಹಿಂಡಿ ತೆಗೆದ್ರೆ ಪಾವ್ ಕಿಲೋ ಕಂಡಿಲ್ಲ ಅದ್ರ ಮೈಯಾಗ. ಸುಳ್ಳ ಶೇಂಗಾ ತಿಂದು ನಾಯಿಗತ್ತೆ ಬದಲಾಯ್ತಿ ಮಂದ್ಯಾಗ ನಿಂದ್ರ ನಗುದು ಹೇಳು. ಅದಕ್ಕ ಇರ್ಲಿ ಭಾಳ ಶಾನೆ ಅದನ್ರಿ. ನಿಮ್ಮ ಆದಿಶಕ್ತಿದಿಂದ ಏನೇನು ಆಗೈತಿ ಯಾರ್ಯಾರು ಉತ್ಪನ್ನ ಆಗ್ಯಾರ ಅದ್ ಕೇಳತ್ಯಾನ. ಈ ಸೃಷ್ಟಿ ಹೆಂಗಾಗೈತಿ ಅಂತ ಕೇಳ್ತಿ ಅಂದ್ರೆ ನಿನಗತ್ಲೆ ಕೂತಾಗ ನಿತ್ತಾಗ ವಾದಾಗ ಬಂದಾಗ ಎದ್ದಾಗ ಬಿದ್ದಾಗ ನಂದಿಲ್ಲ. ನಂದೇನು ಮಾಡಿದ್ರು ಹಿಂದೆ ಕವಿಗಳು ಮಾಡಿಟ್ಟಿರುವಂತ ಪದಾನ ತಯಾರ. ಕವಿ ಮಾಡಿದವನು ಅಬ್ರು ಕಳ್ಯಾವ ಇವ ಆಡಿಕೆ ಮಾಡಬೇಡ್ರು. ಕೈಯಾಗ ಒಂದು ಪರ್ಯಾಣ ಹಿಡ್ಕೊಂಡು ಬಿಕ್ಕಿ ಬೇಡ್ತೀನೋಗ್ರಿ ಗಂಡ ಹಾಡೋರು ಕಿಮ್ಮತ್ ಬರ್ತದ. ಇದ ಜಿಂಗರ್ ಬೇಲಿ ಚಂಪಾಕಲಿ ನಿನ್ನ ನೆತ್ಯಾಗ ಕಾಲಿಟ್ಟು ಹೋಗ್ತಾನತ್ತ ನನಗಂದಿ. ಬರೇ ನೀ ಬಾಯಿ ತುಂಡಿ ಅಂದಿ. ನಿನ್ನ ನೆತ್ತಿ ಮ್ಯಾಗ ಕಾಲು ಕೊಟ್ಟು 24 ತಾಸು ಕೊಟ್ಟು ಕುತ್ತಕ್ಯದನ್ನೇ. ಯಾವಾಗ ಇವ್ರ ಪರಮಾತ್ಮನ ನೆತ್ತಿ ಮ್ಯಾಗ ನನ್ನ ತಾಯಿ ಗಂಗಾದೇವಿ 24 ತಾಸು ಕಾಲಿಟ್ಟು ಕುತ್ತಾಳ. ತೆಳಗ ಬಿದ್ದು ಕ್ವಾಯ್ ನೆಳ್ಳಾಡ್ಲತ್ತತಿ. ಮೊದಲ ಅದನ್ನ ಬಿಡಿಸ್ಕೊಂಡು ಬರೋಗ ನನ್ನ ತಂಗಳು ತುಕುಡಿ ಬಿಡ್ರಿ ನಾ ಕೀಲಿಚ್ಚಿ ಹೋಗ್ಲಿ ಅವಳ. ಮತ್ತೆ ಏನ್ ಮಾಡೋದು ನಿರ್ವಾಣ ಇಲ್ಲ. ಆದಿಯುಗ ಹಿಡದ ಆದಿಶಕ್ತಿ ಎದ್ದಕ್ಕೆ ಓದೆ ನೋಡವೇದಿನ ಕೊಟ್ಟ ವಾದ ವಿವಾದ ನಡೆಸಿದೆ ಆಡಮೋಟ. ನಿನ್ನಂತ ಕಸುಮುಳ ಹಾಡಂಗ ನೋಡಿನಿ ಘಟ್ಟ. ಏ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಟಿವ ಹಳಿ ಮೆಟ್ಟ ಎಂದಿಯೋ ಏಟ. ಏ ಕೊಳ್ಳಾಗ ಕಟ್ಟಿವ ಹಳಿ ಮೆಟ್ಟ ಬಡದಿಯೋ ಏಟ. ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ. ಏ ಪಾರ್ವತಿ ಮಗನಾದೋ ನೀಲಕಂಠ. ಪರಶಕ್ತಿ ರಜಸ್ಯಾಳ ದಿಕ್ಕಗಳ ಎಂಟ. ಕತ್ತಿ ಗೊತ್ತ ಇಲ್ಲದ ತೆಗಿಬ್ಯಾಡ ತಂಟ. ಏ ಹರದೆ ಹೃದಯದಿ ಹರ ಜನಸಿದ್ದ ಕರೆ. ಏ ನಿನಗೇನ ಗೊತ್ತಾದ ಗರ್ವೇ ಕೇಳ ಕಿವಿ ಕೊಟ್ಟ. ಏ ನಿನಗೇನ ಗೊತ್ತಾದ ಗರ್ವೇಷ್ಟ ಕೇಳ ಕಿವಿ ಕೊಟ್ಟ. ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನ.
ಏ ಶಕ್ತಿ ಪುರಾಣ ಹಿಂಗ ಬರದೇಟ ಆಕಿದಿಂದ ಬ್ರಹ್ಮದ ಪ್ರಕಟ ಅಖಿಲ ಸಕಿಲ ಓದೆ ನೋಡ ಜಟಪಾಟ ಏ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳು ನೀ ಸ್ಪಷ್ಟ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳು ನೀ ಸ್ಪಷ್ಟ ಬಾಲ ಬ್ರಹ್ಮ ಎಡ ವಿಷ್ಣು ಹುಟ್ಟಾಡ್ತಾಯಿ ಬಗಲಾಗ 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 ಕೂಡಿ ಉಂಡಾರು ಒಂದೇ ಆಗಲಾಗ ತೆತ್ತಿಸ್ ಕೋಟಿ ದೇವತೆಯರೆಲ್ಲ ತಗಲಿರ್ತಾಯಿ ತಗಲಾಗ 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 ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟಾರ ಮುಗಲಾಗ 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 ಆಗಮ ನಿಗಮ ಭೂಗೋಲ ತ್ವಗಲಾಗ ಏನ್ ಹೇಳ ನೋಡ್ರಿಪ್ಪ ಏನ್ ಹೇಳ್ತಾನು ಏ ಬಾಳ ಸುದ್ದಿ ಹೇಳತ್ತೇನ್ರಿ ಹೇಳಲ್ಲ ಯಾಕಂದ್ರ ಈ ಚರ್ಮಕ್ಕ 7 ಪದರ ಶರೀರಕ್ಕ ಹೆಸರು ಅದಾವ ತೊಗಲ ಹೆಸರದಾವತ್ತ ಅವು ಯಾನತ್ ಕೇಳ್ತಾನ ನಾನು ಅಲ್ಲ ಅವ ಹೇಳ್ಯಾನ ಏನಂತ ಹೇಳಿ ಸ್ಥೂಲ ಸೂಕ್ಷ್ಮ ಕಾರಣ ಕಾರಣ ಏ ತಮ್ಮ ಸುರೇಶ ಅವೇನ್ ಚರ್ಮದ ಹೆಸರು ಅದವನ ನಿಧಿಗಣ್ಣ ಹುಟ್ಟಿತ ಸ್ಥೂಲ ಅಂದ್ರೆ ಏನ ಸೂಕ್ಷ್ಮ ಅಂದ್ರೆ ಏನ ಕಾರಣ ಅಂದ್ರೆ ಏನ ಇವು 4 ಶರೀರ ಒಳಗಿನ ವಸ್ತು ಬಂದವು ಇವ ಚರ್ಮದ ಹೆಸರು ಅಲ್ಲಿದ ಚರ್ಮದ ಹೆಸರ ಬೇರೆ ಐತಿ ಅದ ಏನ ಸುವಿಚಾರಣ ತನು ಮನಸ ಅಸಂಶಕ್ತಿ ಸತ್ವಪತಿ ತುರಿದೇಹ ಪದಾರ್ಥ ಭಾವನೆ 7 ಪದರ ಚರ್ಮದ ಹೆಸರು ಬಂದು 5 25 ಶಾಖ ಬಡ್ದಾವತ್ ಹೇಳಿದೆ ಅಟ್ಟ ಹೇಳ್ತಾನವ ಏನ ಪೃಥ್ವಿ ಆಪ ತೇಜ ವಾಯು ಆಕಾಶ ಇವು 5 ತತ್ವ 5 ಅದಾವತ್ ಅಷ್ಟ ಹೇಳಿದೆ ಇದಕ್ಕೆ 25 ಶಾಖ ಬಡ್ದಾವ ಇನ್ನ ಹೊಳೆ ಒಂದೊಂದು 5 ಆಗ್ಯಾವ ಅತ್ರ ಹೇಳ್ಯಾನ ಖರೆ ಅತ್ರ ಹೆಸರು ಹೇಳಿಲ್ಲ ಅವ ಹೆಸರು ಅಟ್ ನೀರ್ನ್ಯಾವ ಅಲ್ರಿ ಇವು 3 ಎಲ್ಲಿ ಕುಂಡ್ಯಾವನತನ್ನ ಇರ್ಲಿ ಇಲ್ಲೇ ಬಚ್ಚಲಾಗ ಮೇನ ಹಿಡಿದು ಗುಮ್ ನೀರ್ನ್ಯಾಗ ಮೇನ ಹಿಡಿದು ಗಣಸರಿ ಇವ್ರಲ್ಲ 3 ಮಂದಿ ಎಷ್ಟು ಗಣಸದಿ ಗೊತ್ತಾಯ್ತು ನಮ್ಗೆ ನೀ ಎಷ್ಟು ನೀರ್ನ್ಯಾಗ ಮುಣುಗ್ತಿ ಅನ್ನೋದು ಗೊತ್ತದ ತಮ್ಮ 25 ತತ್ವ ಹೆಸರು ಹೇಳ್ಬೇಕಲ್ಲ ಅವ ಹೇಳ್ಬೇಕಲ್ಲ ಹೌದ್ ನೋಡು ಅತ್ರ ದಗದ್ ಬೇರೆ ಐತ್ರಿ ಹೆಂಗ ಪೃಥ್ವಿ ತತ್ವ ಯಾವ ಯಾವ ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಪೃಥ್ವಿ ತತ್ವ ಅದು 5 ಆಪ ತತ್ವ ಶುಕ್ಲ ಶೌನಿತ ಸ್ವೇದ ಮೂತ್ರ ಲಾಲ ಇವು 5 ತತ್ವ ಇನ್ನ ತೇಜ ತತ್ವಗಳು ಸಂಕೋಚನ ಚಲನ ಉತ್ಕರ್ಮಣ ಧಾವನ ಪ್ರಸಾರಣ ಇವು 5 ಇನ್ನ ಇನ್ಯಾವುದು ಆಕಾಶ ತತ್ವ ಕಟ್ಟಿ ಆಕಾಶ ಉದರಾಕಾಶ ಹೃದಯಾಕಾಶ ಕಂಠಾಕಾಶ ಶಿರಾಕಾಶ ಇವು 5 ತತ್ವ 5 ತತ್ವ ಅದು ಇನ್ನು ವಾಯು ಉಳಿತು ವಾಯುದು ಒಂದು ಉಳಸೇನಿ ನಿನಗೆ ಮುದ್ದಮನ ಇಟ್ಟನೆ ಬಂದು ಹೇಳದ್ರದ 5 ಕರೆ ಗಣಸ ಇದ್ದಿ ಅಂದ್ರ ಬ್ಯಾಟ್ರಿ ನಮ್ದ ನಮಗ್ ಹೇಳ್ತಾನ ನೋಡ್ರಿ ಬ್ಯಾಟ್ರಿ ಇಲ್ಲ ಕಿಶೆಲ್ಲ ಸುಟ್ಟವ್ರಿಕ್ ಇವತ್ತು ವಿಚಾರ ಮಾಡ್ರಿ ನೀವು ದೈವದವ್ರ ನಾವೇನು ಭಾಳ ಬಾಯಿ ಬಿಡಂಗಿಲ್ಲ ಅದೊಂದು ಕಾತಿ ಐತಿ ಅಂತೇಳಿ ಕಾತಿ ಆಗೋದು ಭಾಳ ಇದನ್ನಿಲ್ಲ ಶೆಲ್ಲ ಯಾರು ಸುಡ್ತಾವ ನೀವು ವಿಚಾರ ಮಾಡ್ರಿ ಶೆಲ್ಲ ಅವನು ಸುಡಲ್ಲ ಇಲ್ಲಿ ನಮ್ಮ ಹತ್ತಿರ ಶೆಲ್ಲ ಸುಡುದು ನಿಂದ ಬ್ಯಾಟ್ರಿ ಲೋ ಆಗೋದು ನಿಂದ ಎಲ್ಲ ನಿಂದ ಆ ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗ್ಬೇಕಾದ್ರೆ ಬೋರ್ಡ್ ಬೇಕು ನಂದ ಇಲ್ಲ ಐತೆ ಅದ ಸಮಯ ಅಂದ್ರೆ ಒಂದು ಮಾತಾಡ್ಕೊತ ಹೋಗಬೇಡ ಇಲ್ಲದು ಒಂದು ಹೆಚ್ಚು ಡ್ಯೂಟಿ ಆತಂದ್ರೆ ಶೆಲ್ಲ ಸುಡು ನಿನ್ನು ನೋಡ್ರಿ ನೀವು ಬೇಕಾದ್ರೆ ಗೊತ್ತೈತೆ ಅವ್ರಿಗೆ ತಿಳಿದಲ್ಲ ಜಲ್ದಿ ಅಲ್ಲ ಹೆಚ್ಚ ಕೆಲಸ ಮೇಲೆ ಹೆಚ್ಚು ವಜನ ಬಿತ್ತತಿ ಕೊನಿ ಭಾಳ ಡ್ಯೂಟಿ ಹೆಚ್ಚಾತಂದ್ರೆ ಶೆಲ್ಲ ಸುಟ್ಟು ಬಂದಾಗಿ ಬೀಳೋದಾಗದು ನಿಂದೈತಿ ಚಾರ್ಜ್ ಕಮ್ಮಿ ಆಗೋದು ನಿಂದ ಮತ್ತೆ ಚಾರ್ಜ್ ಮಾಡವ್ರ ನಾವನ್ನ ಅದಕ್ಕೆ ತಮ್ಮ ಇದು ಹಂದ ಅನಿಸ್ಕೊಳ್ಳೋದಾಗದ
ನಮಗೆ ಅನ್ಬೇಡ ಅಂದ ಅನಸ್ಕೋಬೇಡ. ನಿನಗೊಂದು ಮಾತು ಹೇಳ್ತಾನೆ ಕೇಳು. ಅವನಿಗೆ ಅನ್ಬೇಡ ಅಂದ್ರು ನಾವು ಅತ್ತಾನತಿ ಅವನ ನೀರನ್ನ ತುಸುದಾವ. ಅದು ಹೆಂಗಾಗ್ಯದ ಗೊತ್ತೈತೇನ್ರಿ? ಕ್ವಾಣಿಗೆ ದಿನನಿತ್ಯ 1 ಕಿಲೋ ಬ್ಯಾಳಿ ಬೆಲ್ಲ ತಿನ್ನಿಸಿ ಕಣ್ಣಿ ಹಚ್ಚಿ ಕಟ್ಟಿ ಮನ್ಯಾಗ ಬ್ಯಾಳಿ ಬೆಲ್ಲ ತಿನ್ನಿಸ್ಬೇಕಂತ ಹೇಳಿ ನಾವು ದುನಿಯಾ ಮಾಡ್ಲಕತ್ತೀವಿ. ಖರೆ ಅದ ಎಷ್ಟು ಬ್ಯಾಳಿ ಬೆಲ್ಲ ತಿನ್ನಿಸಿ ಕಣ್ಣಿ ಜರ ಬಿಚ್ಚಿ ಬಿಟ್ರ ಸಾಕ. ಎಷ್ಟು ಬ್ಯಾಳಿ ಬೆಲ್ಲ ತಿನ್ನಿಸು ಅದ ಕಣ್ಣಿ ಬಿಚ್ಚಿ ಬೆಳದಕ್ಕೆ ಅದು ಹೋಗೋದ ಇದನ್ನ ತಿರ್ಲಾಕ ಬಿಡುವತ್ತದ್ರ ದಗದ ಅದು ಮತ್ತೆ ಊರ್ ಹೊರಗೆ ಅದು ಚಟ ಐತೆ ಅದು ನಿನಗೆ ಚಟ ಬಿದ್ದದ. ಅದು ನಿನ್ನ ಗುಣ ಅಲ್ಲ, ಅದು ನಿನ್ನ ಹುಟ್ಟು ಗುಣ ಅದ. ಅದು ಅದಕ್ಕೆ ಜ್ಞಾನೇಶ್ವರ ಮಹಾರಾಜ ಹೇಳ್ತಾರ ಏನಂತ ಹೇಳಿ, ಸಂತ ಜ್ಞಾನೇಶ್ವರ ಸ್ವತಃ ತಾನು ಕ್ವಾಣಿನ ಬಾಯಿಲೆ ವೇದ ಓದಿಸಿದವನು. ಹೌದು, ವೇದ ಓದಿದ ಕೋಣ ಜಾತಿ ಸ್ವಭಾವ ಸ್ವರ್ಗಾಡುದು ಬಿಟ್ಟಿತ್ತೇನೋ. ಹೌದು, ಅದಕ್ಕೆ ನಿನಗೆ ಚಟ ಐತಿ, ಸ್ವರ್ಗಾಡವ. ಹಂಗೆ ಹೆಂಗ್ ಬಿಡ್ಲಾಕ್ ಬರ್ತೈತಿ. ಮತ್ ಇನ್ನೊಂದು ಮಾತು ಹೇಳೇನ್ರಿಪ್ಪ. ಏನ್ ಹೇಳ್ತಾನು? ತಾಳಿ ಕಟ್ಟ್ಯಾನತ್ರಿ ಇವ ನನಗ. ಯಾಕ ಹಿಂದೊಬ್ಬ ಖುಲ್ಲಾ ಇದ್ಲ ಅವ್ ಕಟ್ಟಬೇಕು. ಅಲ್ಲೇ ಕಟ್ಟಿ ಅಲ್ಲೇ ಲಗ್ನ ಮಾಡ್ಕೊಂಡು ಅಪ್ಪ ಆಗ್ಲಕ್ ಬಂದತೇನ ಜಗದಾಗ ಯಾವಂಗ್ರಿ ಬರ್ಬೇಕು. ಮಾತು ಇಲ್ಲೆಲ್ಲ ಈ ಗೊಂಬಿ ಹುಡುಕ್ಯಾಡ್ಕೋತ ಬರ್ಬೇಕಿದನ. ನೀ ಡಜನ್ ಬಾಳಿಕಾಯಿ ತೊಗೊಂಬ, ಮತ್ತೊಂದು 10 ಡಜನ್ ತೊಗೊಂಡ್ ಬಾ. ನೀನು ಬಾಳಿಕಾಯಿ ಕಪ್ಸೋದು ಮತ್ತೆ ನಮ್ಮ ಹುಡಿಯಾಗ ನೋಡು. ಸುಮ್ಮ ಸಣ್ಣ ಉದಾಹರಣೆ ಕೊಟ್ಟ ನಿನಗ ನಾ ಭಾಳ ಒಡಿಸೇಳ ಕಚ್ಚಬೇಡ. ನಮ್ಮ ಬೆಲೂನಿಗೆ ಕೊಡ್ತಾನತ್ ನಮ್ಮ ಕೈಯಾಗ. ಬೆಲೂನಿಗೆ ಕೊಡ್ತಾನತ್ತ ಚಪಾತಿ ಮಾಡ್ಲಾಕ. ಅಲ್ಲ ನೀನು ಬೆಲೂನಿಗೆ ಬೆಂಕಿ ಹತ್ತಲಿ ಅದನ್ಯಾಕ ತಂದೋದೆ ಇಲ್ಲಿ ರೋಗಿ ಊರಾಗ? ಅಲ್ಲೋ ತಮ್ಮ, ಬೆಲೂನಿಗೆ ಕೊಡ್ತನು ಅಂತ ಹೇಳಿದಿ. ಪೋಳ್ಪಟ್ಟಿದ್ದಾಗ ನಾ ಬೆಲೂನಿಗೆ ತೊಗೊಂಡು ಲಾಡ್ಸಲಾಕ ಬರ್ತೈತಿ. ಪೋಳ್ಪಟ್ಟ ಇರ್ಲಿಕ್ಕೆ ನೀವು ಲಾಡಿಸ್ಕೋತೀರಿ 3 ಮಂದಿ. ಏನು ಹೆಗಲ ಮ್ಯಾಗ ಇಟ್ಕೊಂಡು ತಿರುಗುತ್ತೀರಿ ಅದ ಬೆಲೂನಿಗೆ ತಗೊಂಡು. ಯಾಕ್ರಿ ದೈವದವ್ರು ಇದು ಅವ ಅಂದಾನ ನಾಟ್ಲೆ ಅಂದೀವಿ ನಾವು, ಹುಟ್ಟಿಸ್ಕೊಂಡು ಅಂತೂ ನಾವು ಅಂದಿಲ್ಲ. ಅನ್ನತ್ತಿರ ಬ್ಯಾಡತ್ತಿರ ಇಟ್ಟ ನಮಗೆ ಅಸಹ್ಯ ಆಗಲಾಯ್ತಿದ ಟೇಜ್ ಮ್ಯಾಗ ಮಾತಾಡೋದಂದ್ರೆ. ಯಾಕಂದ್ರೆ ಬೆಲೂನಿಗೆ ಬೇಕು, ಹೆಣ್ಮಕ್ಳು ಕೂತಾರು, ಹೆಣ್ಮಕ್ಳು ಅದಾರು, ಹಿರಿಯರು ಅದಾರು, ಹೆಂಗ ಮಾತಾಡ್ಬೇಕನ್ನೋದು ನಿನಗೆ ಅರೂರಿ ಅದ ಇಲ್ವಾ? ಆಕೆ ಕಕ್ಕ ಎಲ್ಲಿದಾಳು? ಆಕಿನ ಒಳಗೆ ಯಾಕೆ ಕೂತಿ ಕುಣಿಸೇದಿ? ಆಕಿನ ಒಳಗೆ ಯಾಕೆ ಕುಣಿಸೇದಿ? ಆಕಿನ ಹೊರಗೆ ಯಾಕೆ ಕುಣಿಸೇದಿ? ಎಷ್ಟಾಯ್ತು ಡ್ಯೂಟಿ? ಗಣಸರಾಗಿ ಒಬ್ಬರು ಬರಲೇ ಇಲ್ಲಿ ಬಂದ್ ಕುಂಡ್ರ ಬಾಯಿಗೆ ನೀ ಟೇಜ್ ಮ್ಯಾಗ ನೋಡುನು. ಎಲ್ಲಿ ಹೋಗಿ ಅಡಿಗೆನ ಗುದ್ದಿನ್ಯಾಗ ಇರ್ಲಿ. ಅವನ ಕಾಯಕ ಅವನ ಸಂಗಟ, ನಮ್ಮ ಕಾಯಕ ನಮ್ಮ ಸಂಗಟ. ಯಾರ್ಯಾರು ಎಷ್ಟೆಷ್ಟು ಓದಿದೀವಿ, ಯಾರ್ಯಾರ ಪುಸ್ತಕದ ಮಸ್ತಕ ಎಟ್ಟೆಟ್ಟು ಐತಿಲ್ಲ ಅಟ್ಟಟ್ಟು ಮಸ್ತಕದಾನ ಯಾವಾರ ಇಲ್ಲಿ ಇಡ್ಬೇಕಾಗೈತಿ. ಅದಕ್ಕೆ ಅವರು ಹೇಳತ್ಯಾರಪ್ಪ. ಎದ್ದ ತಕ್ಷಣ ಎಲ್ಲ ನನ್ನಿಂದ ಆಗೈತಿ, ನಾನ ಮಾಡೀನಿ, ತಾಳಿನೂ ಈಕಿಗೆ ನಾನ ಕಟ್ಟೇನ್ರಿ ಅಂತ ಹೇಳತ್ಯಾನ. ತಾಳಿ ನೀನ ಕಟ್ಟಿನಿ ಅಂತ ನನಗೆ ಹೇಳ್ತಿ, ಆದ್ರ ಒಂದು ಧರ್ಮದೊಳಗೆ ನೀ ನನಗೆ ತಾಳಿ ಕಟ್ಟಿಲ್ಲ. ಒಂದ್ ಜಾಗದಾಗ ಒಂದ್ ಜಾಗ ಹೌದು ಬ್ಯಾರೆದಾವ್ ಕಾಗೈತಿ ಅಲ್ಲಿ ದಗದ ಅಲ್ಲಿ ಇರ್ಲಿ ಅನ್ಕಾದ ಸತ್ಯ ಹರಿಶ್ಚಂದ್ರ ದಗದ ಸುದ್ದಿ ಇರ್ಲಿ ಅನ್ಕದ. ದಂಡಿಗೆ ಯಾವ ಇಸ್ಲಾಂ ಧರ್ಮದೊಳಗ ಏನಾಗೈತಿ? ಗಾಂಡ ತಾಳಿ ಕಟ್ತಾನತ್ ನೀ ಹೇಳಿದಿ. ಅಲ್ಲಿ ಗಾಂಡ ತಾಳಿ ಕಟ್ಟಂಗಿಲ್ಲ. ಯಾಕಂದ್ರ ತಮ್ಮ ಅಲ್ಲಿ ಒಂದ್ ದಗದಾಗ್ತತಿ. ಏನ? ಹೊಸ್ತಲ ಒಳಗ ನಾನು, ಹೊಸ್ತಲ ಒಳಗ ನೀ, ಹೊಸ್ತಲ ಹೊರಗ ನೀನು. ನಿನ್ನ ಮಾರಿ ನನಗ ಬೇಡ, ನಾನು ಮಾರಿ ನಿನಗ ಬೇಡ ನಡಬಾರ್ಕೊಂದ್ ಮತ್ತೆ ಬಿಳಿ ಫರ್ಜಿ ಆಟ ಹೇಳದ ಸುಮ್ಮ ಕುಂಡ್ರಂಗಿಲ್ರಿ ಅವ್ರ. ಅಲ್ಲಿ ಒಂದು ಮಾತು ಕೇಳ ನೀವನ ಕಾಕ ಮಾನಿ ಒಂದು ಏನತ್ತ? ಅಮ್ಮ ತುಜೆ ಕಬೂಲ್ ಹೇಗೆ ಬಾಪು ಮುಜೆ ಕಬೂಲೆ ಅಂದಾಗ ಬಾರ ತೇರ ಕಬೂಲ ಇರ್ಲಿಕ್ಕಂದ್ರ ಪೀಚೆ ಸರ್ಕೋ ಪಡ್ದ ಲೇಕೆ ತೀರ ಗರ್ಕೋ ಅಂದದಿರ್ಕಕ್ಕ ಮಾನ್ಯನ ನೀ ಹೂವನು ಸಾಕು. ಯಾಕಂದ್ರೆ ಆ ಧರ್ಮದೊಳಗ ಹೆಣ್ಮಕ್ಳು ತಾಳಿ ಕಟ್ತಾರ, ಒಳಗ ಗಂಡ ತಾಳಿ ಕಟ್ತಾನಂತ ನೀ ಹೇಳ್ತಿ. ಮಾಲ್ಯಾಕ ಹೆಣ್ಮಕ್ಳು ಕಟ್ತಾರ. ಇದೊಂದ್ರಿ ಸತ್ಯ ಹರಿಶ್ಚಂದ್ರನ ಹೆಣ್ತಿ ಆದಂತ ಆಕಿ ತಾರಾಮತಿಗೆ ಆಕಿ ಸಣ್ಣಾಗಿರ್ತಾಗ ಆಕಿ ತಾಯಿ ತಂದೆ ಆಕಿ ತಾಳಿ ಕಟ್ಟಿ ಬಿಟ್ಟಾರ. ಏನ ಕಾರಣಕ್ಕೆ ಕಟ್ಟ್ಯಾರ? ನೀ ಎಲ್ಲಿದ್ಯಾವಾಗ? ನೀ ಎಲ್ಲಿ? ಇವನ ಹುಟ್ಟಿದ್ದಿಲ್ಲ ಅವಾಗ, ಇವಿನ ಹುಟ್ಟಿದ್ದಿಲ್ಲ ಅವಾಗ. ಪುರಾಣ ಕಚ್ಚಿ ನಮ್ಮಂಗ ಮಾತಾಡಮಿದ್ರ ಮಾತಾಡು. ಕಲಕ ಮಲಕ ಮಾಡಿ ಕರಿಗಡ್ಬ ಕೊಟ್ಟು ಹೋಗೋದಗದ ಮಾಡಬೇಡಿದ್ ಹೇಳಿ ಕೇಳಿ. ಚಿಕ್ಕರೂಗಿ ಗ್ರಾಮ ಐತಿ, ನೀನು ಸಣ್ಣಾಗಿ ಕಚ ಕಡದ ಕೈಮಾ ಕೊಟ್ಟಾರ ಎಲ್ರಿ ಹಳಿ ಎಮ್ಮೆ ಹೆಚ್ಚಿದಂಗ. ಅದಕ್ಕ ಇರ್ಲಪ್ಪ ಬಾಳ ಶಾನೆ ಅದನ್ರಿ. ನನಗ ಗೊತ್ತ, ನನಗಂತೂ ಶಾನೆ ಅಲ್ಲ. ಹೌದಾ? ಇರ್ಲಿ ಶಾನೆ ಅಂದಂದ ಗಿಡ ಹಚ್ಚಿ ತೆಳಕ್ ಇಡಬೇಕಾಗಿತ್ತು ಇವ್ರನ್ನ 3 ಮಂದಿನ. ಅದಕ್ಕೆ ಹೇಳ್ತಾರ ನಮ್ಮ ಕವಿಗಳ ಏನತ್ತ? ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗ ಆದ ನೀಲಕಂಠ. ಪಾರ್ವತಿ ಮಗನಾದ ನೀಲಕಂಠ ಒಮ್ಮೆ ಕೂಸಾಗಿ ಆಕಿ ಮುಂದೆ ಹತ್ತಾನಿವ. ಕೂಸಾಗಿ ಸಾಕ್ಷಾತ್ ನಿನ್ನ ಪರಮಾತ್ಮ ಆಕಿ ಮುಂದೆ ಹತ್ತಾನ. ನಿಮ್ಮಪ್ಪ ದೊಡ್ಡವಿದ್ದಂದ್ರ ಕೂಸಾಗಿ ಯಾಕೆ ಅಳ್ತಿದ್ದ?
ಮತ್ತೆ ತೆಳಗ ಬಿದ್ದ್ಯಾಗ ಕಳ್ತಿದ್ದು ಕಾಳಿಕಾದೇವಿ ಎದಿ ಮ್ಯಾಗ ಕಾಲು ಕೊಟ್ಟು ನಿತ್ತಾಳ ನಿಮ್ಮ ಅಪ್ಪಾಗ. ಹೌದು. ಪರಮಾತ್ಮ ತೆಳಗ ಬಿದ್ದು ಅಳತಿದ್ದ ಎದಿ ಮ್ಯಾಗ ಕಾಲು ಕೊಟ್ಟು ನಿತ್ತಾಳ ಸಾಕ್ಷಾತ್ ನನ್ನ ಕಾಳಿಕಾದೇವಿ. ಅಂತದೇನ ತಪ್ಪು ಮಾಡಿದ ನಿನ್ನ ಪರಮಾತ್ಮ ತೆಳಗ ಬಿದ್ದಳ ಅಂತದ ಅಕ್ಕಿ ಕಾಲು ಬಡ್ಡಿಯಾಗ ಇಲ್ಲಿ ಕಮ್ಮಿ ಆದಿ ಇಲ್ಲೇ ಇನ್ನೊಂದ ಏನ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನಂತ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಅಕ್ಕಿದಿಂದ ಬ್ರಹ್ಮ ಅದ ಪ್ರಕಟ ಅಕ್ಕೆಲ್ಲ ಸಕಿಲ ಓದಿ ನೋಡೋ ಝಟಪಟ ನಾರಿ ಮಣಿಯಿಂದ ನಾವು ಕಾಂಡ ಜನಸಿ ಬಾಂಧವ ಗಿರ್ವಾಣಿ ಗ್ರಂಥ ಹಿಂಗ ಬರದಿಟ್ಟ ಕೇಳೋ ನೀ ಸ್ಪಷ್ಟ ಇದ ಗ್ರಂಥದೊಳಗೆ ಹಿಂಗ ಬರದತ್ತಿ ಅಂತ ಲೇಖಿ ಕೊಡ್ಲಾಕ್ ಹತ್ಯ ನಿನಗನ ಕವಿಗಳು ಮಾಡಿಟ್ಟಾರ ಆದ್ರ ನಿಂದ ಹಂಗಿಲ್ಲ ಇವಂದ ಅಕ್ರಿ ಇದು ಬಾಯಿ ಪುರಾಣ ಐತ್ರಿ ಇವಂದ ಪುರಾಣ ಅಲ್ಲ ಇದು ಕವಿ ಹಗರ್ ಕವಿ ವ್ಯವಹಾರ ಅಲ್ಲಿದೆ. ಇದು ಸಾವಳಿಗೆ ಮೊಹಮ್ಮದ್ ಸಾಬ್ರ ಮಾಡಿಟ್ಟಿರುವಂತ ಪದ ಐತಿದೆ. ಹಿರಿ ಸಾವಳಿಗೆ ಮೊಹಮ್ಮದ್ ಸಾಬ್ ಮಾಡಿಟ್ಟನ ಮಾಡಿಟ್ಟನ ಬಂದಿದ್ರ ಜವಾಬ ಮಾಡಿ ನೋಡೋಣ ಗಣಿಸಿದ್ದೆ.